The following particulars prepare a note on share capital. A note on share capital. Note on share capital. Authorized capital. Authorized capital. Colon. The calculator 3,50,000. 3,50,000 equity shares of rupees 10 each. Of rupees 10 each. Next, issued capital. Colon. 3 lakh equity shares. 3 lakh equity shares of rupees 10 each. Of rupees 10 each. Next, subscribed and paid up capital. Subscribed and paid up capital. Hold on, 2,50,000. 2,50,000 equity shares of rupees 10 each. Equity shares of rupees 10 each. Fully called. Next item, calls unpaid by directors and officers. Calls unpaid by directors and officers. Rupees 20,000. Rupees 20,000. 4. Directors and officers. Rupees 24,000. Note on a share capital. Note on share capital. ಏನು ಬೇಕಮ್ಮ ಐಟಮ್ ಕೇಳಿ ಹೇಳ್ತೀನಿ ನಾನು ಯಾವ್ದು ಬೇಕು ಲಾಸ್ಟ್ ಕಾಲ್ಸ್ ಅನ್ಪೇಡ್ ಬೈ ಡೈರೆಕ್ಟರ್ಸ್ ಅಂಡ್ ಆಫೀಸರ್ಸ್ rupees 20,000 ಮುಗಿದೋಯ್ತು 24 ಅನ್ನೆ ಸರಿ 24,000 ಬರ್ಕೊಂಡಿದ್ರೆ 24,000 ಬರ್ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೇ ಕ್ವಶನ್ ಪೇಪರು ಡಿಕ್ಟೇಟ್ ಮಾಡೋಲ್ಲ, ನಿಮ್ಮ ಕೈಯಾಗ ಕೊಡ್ತಾರೆ. ಅದ್ರಾಗ ಎಷ್ಟು ಇರ್ತದೆ ಅಷ್ಟು ಅಮೌಂಟ್ ಅಂತ 24 ಬರ್ಕೊಡಿ, 24 ಅದು ಏನು ಪ್ರಾಬ್ಲಮ್ ಇಲ್ಲ. ರೈಟ್. ನೋಟ್ ಟು ಶೇರ್ ಕ್ಯಾಪಿಟಲ್. ನೋಟ್ ಟು ಶೇರ್ ಕ್ಯಾಪಿಟಲ್. ಫಸ್ಟ್ ಅಥರೈಸ್ಡ್ ಕ್ಯಾಪಿಟಲ್ ಬರೀಬೇಕು. ಅಥರೈಸ್ಡ್ ಕ್ಯಾಪಿಟಲ್ ನಾ ಹೇಳೋದನ್ನು ಬರ್ಕೊಳ್ಳಿ. ನಿಮ್ಗೆ ಇಲ್ಲಿ ಕಾಣೋದಲ್ಲ, ದೂರ ಇದ್ದೀರಿ, ಹೇಳೋದನ್ನು ಬರ್ಕೊಳ್ರಿ. ಆ ನಂತರ ಸ್ಕೇಲ್ ತಗೊಂಡು ಮಾಡೋ ಅಂತಿರ್ತಾರೆ. ಅಥರೈಸ್ಡ್ ಕ್ಯಾಪಿಟಲ್ ಪ್ರಾಬ್ಲಮ್ ಕೊಟ್ಟಾರಲ್ಲ ನೋಡಿ. ಅಥರೈಸ್ಡ್ ಕ್ಯಾಪಿಟಲ್ ಅಂತೇಳಿ ಕೆಳಗಡೆ 3,50,000 ಈಕ್ವಿಟಿ ಶೇರ್ಸ್ ಆಫ್ ರೂಪೀಸ್ ಇಲ್ಲಿ ಬರೀಬೇಕು. 3,50,000 equity shares of rupees 10 each. 10 each. Authorized capital 3,50,000 equity shares of rupees 10 each. 35 lakh outer column ನಲ್ಲಿ ಬರೀರಿ. 35 lakh outer column ನಲ್ಲಿ ಬರೀರಿ. ಔಟರ್ ಕಾಲಮ್ ನಲ್ಲಿ ಬರೆದು ಎರಡು ಗೆರೆ ಹಾಕ್ಬಿಡ್ರಿ. ಇದಕ್ಕೆ ಅಥರೈಸ್ಡ್ ಕ್ಯಾಪಿಟಲ್ ಅನ್ನ ಬ್ಯಾಲೆನ್ಸ್ ಶೀಟ್ ತಗೊಳ್ಳೋದಿಲ್ಲ, ಹಂಗೆ ತೋರ್ಸೋದು ಅಷ್ಟೇ. ಅದು ಕೆಲವೊಬ್ರು ಇರ್ತಾರಲ್ರಿ ಫಂಕ್ಷನ್ ಆಗ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಅಡ್ಡಾಡ್ತಿರ್ತಾರೆ. ಅವ್ರ ಕೆಲಸ ಮಾಡೋದಿಲ್ಲ, ಅಡ್ಡಾಡೋರು ಅಷ್ಟೇ. ಹಂಗೆ ತೋರ್ಕಿಗೆ ಇದು ಹಂಗೆ ತೋರ್ಕಿಗೆ ಅಷ್ಟೇ, ಇದು ತೋರ್ಸೋದು ಅಷ್ಟೇ. ಇದು ಮತ್ತೆ ಬ್ಯಾಲೆನ್ಸ್ ಶೀಟ್ ಬರೋದಿಲ್ಲ. ಹಂಗೆ ಅಥರೈಸ್ಡ್ ಕ್ಯಾಪಿಟಲ್. ನೆಕ್ಸ್ಟ್ ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂಡ್ capital. Issued capital. ಕೊಟ್ಟಾರಲ್ಲಿ 3 lakh equity share of rupees 10. Equity shares of rupees 10 each. 3 lakh equity shares of rupees 10 each. 30 lakh. 30 lakh. Total also 30 lakh. ತಗೊಳ್ಬಾರ್ದು, ಇದನ್ನು ಸಹಿತ ಅಡಿಗೆ ಹಾಕಿ.
Next, subscribe and paid up capital. Subscribed and paid up capital. Subscribed and paid up capital. ಕೊಟ್ಟದಲ್ಲ ನೋಡಿ 2,50,000 equity shares of rupees 10 each. 2,50,000 equity shares of rupees 10 each. ಎಷ್ಟಿದೆ ಹೇಳ್ರಿ 25 lakh. 25 lakh. 25 lakh. ಇದರಲ್ಲಿ ಲೆಸ್ ಕಾಲ್ಸ್ ಅನ್ಪೇಡ್. ಕಾಲ್ಸ್ ಅನ್ಪೇಡ್. ಸರ್ ಮತ್ತೆ ಅದು ಇನ್ಕಮ್ ಕಾಲಮ್ನ ಬರ್ಕಲ್ಲ ಕಾಲ್ಸ್ ಅನ್ಪೇಡ್ ಎಷ್ಟಿದೆ ನೋಡ್ರಿ 20,000 ಬರ್ಕೊಂಡು 20,000 ಲೆಸ್ ಮಾಡ್ರಿ. 24,000 ಬರ್ಕೊಂಡು 24,000 ಲೆಸ್ ಮಾಡ್ರಿ. ಲೆಸ್ ಮಾಡ್ರಿ 24,80,000. 24,84,000 ಇದು ಟೋಟಲ್. 24,80,000 ಇದನ್ನು ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರೀರಿ. 5 marks. ಕಾಲ್ಸ್ ಅನ್ಪೇಡ್ ಅಂತ ಒಂದೇ, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಒಂದು. ಅಕಸ್ಮಾತ್ ಫಾರ್ಫಿಟೆಡ್ ಸೇಲ್ಸ್ ಕೊಟ್ಟರೆ ಆ್ಯಡ್ ಮಾಡಿ. ನಾವು ಮಾಡಿದ ಪ್ರಾಬ್ಲಮ್ ಫಾರ್ಫಿಟೆಡ್ ಸೇಲ್ಸ್ ಐತಿ. ನಾವು 5% ಎಸ್ ಸರ್ ಒಂದು 5 ನಿಮಿಷ ನಾವು ಮಾಡಿಸಿದ ಪ್ರಾಬ್ಲಮ್ ಅಕಸ್ಮಾತ್ ನೋಡಿ ಇದು ಕಾಲ್ಸ್ ಅನ್ಪೇಡ್ ಕೊಟ್ಟು ಫಾರ್ಫಿಟೆಡ್ ಸೇಲ್ಸ್ ಅಂತ ಕೊಟ್ಟಿದ್ರೆ ಅದನ್ನ ಆ್ಯಡ್ ಮಾಡ್ಬೇಕು. ಇದಕ್ಕೆ 24,80,000 ಐತಲ್ಲ, ಅದಕ್ಕೆ ಏನು ಆ್ಯಡ್ ಮಾಡ್ಬೇಕು ಹೇಳ್ರಿ? ಕೊಟ್ರ ಫಾರ್ಫಿಟೆಡ್ ಸೇಲ್ಸ್ ಅಂತ ಕೊಟ್ರ ಅದನ್ನ ಆ್ಯಡ್ ಮಾಡಿ. ಕಾಲ್ಸ್ ಅನ್ಪೇಡ್ ಅಂತ ಕೊಟ್ರ ಲೆಸ್ ಮಾಡಿ. ಕಾಲ್ಸ್ ಅನ್ಪೇಡ್ ಬದಲಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕೊಡ್ತಾರೆ. ಅವನ್ನೆಲ್ಲ ಬರ್ಕೊಳ್ಬೇಕು ನೀವು ಮೇಲ್ಗಡೆ. ಕೇಳಕ್ ಭಾಳ ಚಂದ ಅನಿಸ್ತೈತಿ, ಜಾಸ್ತಿ ಆಗ್ತೈತಿ, ಯಾಕೆ ಬರ್ಕೋಬೇಕು ಅನಿಸ್ತೈತಿ ಮನ್ಸಲ್ವಾ? ಅದು ಮೇಲ್ಗಡೆ ಬರ್ಕೊಳ್ಬೇಕು. ಫಾರ್ಫಿಟೆಡ್ ಸೇಲ್ಸ್ ಕೊಟ್ರೆ ಆ್ಯಡ್ ಮಾಡಬೇಕು. ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕೊಟ್ರೆ ಲೆಸ್ ಮಾಡಬೇಕು. ಕಾಲ್ಸ್ ಅನ್ಪೇಡ್ ಅಂದ್ರು ಒಂದೇ, ಕಾಲ್ಸ್ ಇನ್ ಅರಿಯರ್ಸ್ ಅಂದ್ರು ಒಂದೇ, ಲೆಸ್ ಮಾಡ್ಬೇಕು. ಲಾಸ್ಟ್